ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಸಂಚಿಕೆ 36. ಸಪ್ತ. ಜಗ್ಗಣ್ಣ ಅವರಿಗೆ ಎಳನೀರು ಕೊಟ್ರಲ್ಲ, ಅದರಲ್ಲಿ ಯಾರೋ ಒಬ್ಬ ಏನೋ ಬೆರೆಸಿಕೊಟ್ಟ. ಅದನ್ನು ನೋಡಿದೆ ನಾನು. ಹೋಗಿ ಅವರನ್ನು ಕುಡಿಬೇಡಿ ಅಂತ ಹೇಳಿ ಬೇಗ ಹೋಗಿ ಅಣ್ಣ ಎಂದು ದೂಡಿದ್ದಳು. ಜಗ್ಗ ಕೂಡ ಗಾಬರಿಯಲ್ಲಿ ಓಡಿದ್ದ. ಜನಗಳ ನಡುವೆ ಜಾಗ ಮಾಡಿಕೊಂಡು ರುದ್ರನತ್ತ ಓಡಿದ್ದ. ರುದ್ರ ಅದಾಗಲೇ ಎಳನೀರು ಕುಡಿದು ಮುಗಿಸಿ ಶರ್ಟ್ ಕಳಚಿ ಕಚ್ಚೆ ಕಟ್ಟಿ ನಿಂತಿದ್ದ. ಜಗ್ಗ ಅದ ನೋಡಿ ತಲೆ ಮೇಲೆ ಕೈ ಹೊತ್ತು ನಿಂತ. ಮೊದಲ ಸುತ್ತಲ್ಲಿ ಬೈರ ನಂಜನ ಗೆದ್ದು ಬೀಗಿದ್ದ. ಎರಡನೇ ಸುತ್ತು ನಿಂಗನ ಜೊತೆ ರುದ್ರನದಿತ್ತು. ರುದ್ರನತ್ತ ಓಡಿದ್ದ ಜಗ್ಗ. ಅವನ ಗಾಬರಿ ಮುಖ ನೋಡಿದ ರುದ್ರ ತಾನು ಕೂಡ ಅವನ ಹತ್ತಿರ ನಡೆದ. ರುದ್ರನ ಕೈ ಹಿಡಿದು ಏನೂ ಹೇಳದೆ ಜನರಿಂದ ದೂರ ಎಳೆದುಕೊಂಡು ಬಂದವ. ಅಣೋ, ನಿಂಗೇನೂ ಆಯ್ತಿಲ್ವಾ? ಯಾವನೋ ನನ್ನ ಮಗ ನೀನು ಕುಡಿಯೋ ಎಳನೀರ್ಗ ಏನೋ ಬೆರೆಸಿ ಕೊಟ್ಟವನಂತೆ, ಬಾ ಆಸ್ಪತ್ರೆಗೆ ಹೋಗವ ಎಂದು ಜಗ್ಗನ ಮಾತಿಗೆ ಏನ್ಲ ಹೇಳ್ತಾ ಇದ್ಯಾ? ಎಳನೀರ್ಗ ಏನೋ ಬೆರೆಸಿ ಕೊಟ್ಟವ್ರ? ಯಾರ್ಲ ಹೇಳಿದ್ದು ಎನ್ನಲು, ಅಯ್ಯೋ ಯಾರ್ಯಾರೋ ಹೇಳಿದ್ರ ನಾನ್ಯಾಕೆ ಗಾಬರಿ ಬಿದ್ದಾನು, ಅತ್ಕವನೇ ಕಣ್ಣಾರೆ ಕಂಡ್ರಂತ. ಬಾ ಅಣ್ಣೋ ಹೋಗವ ಬೇಗ, ಏನಾರ ಆಗ್ಬಿಟ್ಟದು, ದಿಗಿಲಾಯ್ತದೆ ನಂಗ ಎನ್ನಲು ದೂರದಲ್ಲಿ ಗಾಬರಿಯಲ್ಲಿ ಅತ್ತಿತ್ತ ಓಡಾಡುವ ಸಪ್ತ ಕಂಡಿದ್ದೇ ಅತ್ತ ನಡೆದ. ಇತ್ತ ನಂಜ ಸೋತು ಬೈರ ಗೆದ್ದರೆ ಬೈರನ ಹೊತ್ತು ಕುಣಿಯುತ್ತಿದ್ದರು ಆ ಊರಿನ ಜನರು. ರುದ್ರನ ಕಂಡಿದ್ದೇ ಬಿಕ್ಕುತ್ತಾ, ರೀ ನಿಮ್ಗೇನೋ ಹಾಕಿ ಕುಡಿಸಿದ್ದಾರೆ ರೀ, ಅದೇನೋ ಗೊತ್ತಿಲ್ಲ, ಆದರೆ ಏನೋ ಹಾಕಿರೋದಂತೂ ನಿಜ, ನನಗೆ ಭಯ ಆಗ್ತಿದೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ ಎಂದಳು ಸಪ್ತ ಅವನ ಕೈ ಹಿಡಿದು. ಅವಳ ಕಣ್ಣಲ್ಲಿ ನೀರು, ನಡುಗುವ ಕೈಗಳ ನೋಡಿ ಭುಜ ಬಳಸಿ ಒತ್ತಿಕೊಂಡವ. ಏನೂ ಆಗಲ್ಲ, ಹೆದ್ರುಬೇಡ ಎಂದವ. ಲೋ ಜಗ್ಗ, ಆ ಮನೆಯಾಗೆ ಉಪ್ಪು ಇಸ್ಕಬಲ, ಬೇಗ ಓಡು ತಗಬ ಎನ್ನಲು ಜಗ್ಗ ಅತ್ತ ಓಡಿದ್ದ. ರೀ ಪ್ಲೀಸ್ ಆಸ್ಪತ್ರೆಗೆ ಹೋಗೋಣ, ಅವರೇನು ಬೆರೆಸಿದ್ದಾರೋ, ನಿಮ್ಗೇನಾದರೂ ಆದರೆ ಎಂದು ಮತ್ತೆ ಮತ್ತೆ ಬಿಕ್ಕುವವಳ ಕಣ್ಣೀರು ಒರೆಸಿದವ. ಏನೂ ಆಗಕ್ಕಿಲ್ಲ, ನೀನು ಅಳದ್ ನಿಲ್ಸು. ನಿನ್ನ ಗಂಡ ಕುಸ್ತಿ ಗೆದ್ದು ಬೀಗದು ನೋಡಿ ಖುಷಿ ಪಡದ್ಬಿಟ್ಟು ಅಳ್ತಾ ನಿಂತ್ರೆ ಏನು ಚಂದ, ಹೋಗು ಅವನ ಕೂಟೇ ಇರು ಎನ್ನಲು, ಹೋಗೋಲ್ಲ ಎಂದು ತಲೆ ಆಡಿಸಿ, ಪ್ಲೀಸ್ ನನ್ನ ಮಾತು ಕೇಳಿ, ಈ ಕುಸ್ತಿಗಿಂತ ನಿಮ್ಮ ಜೀವ ಮುಖ್ಯ, ಬನ್ರಿ ಆಸ್ಪತ್ರೆಗೆ ಹೋಗೋಣ ಎಂದಳು. ಆ ಸಮಯದಲ್ಲೂ ಅವನ ತುಟಿ ಅರಳಿದವು ಹೆಂಡತಿಯ ಕಾಳಜಿ ನೋಡಿ. ಅದಾಗಲೇ ಕಣ್ಣು ಮಂಜಾಗಿ ದೇಹ ತೂರುವಂತಾಗಿ ಸಪ್ತ ಭುಜ ಹಿಡಿದು ನಿಂತ. ಅವನ ಆಸರೆಯಾಗಿ ಹಿಡಿದವಳಿಗೆ ಭಯವಾಗಿತ್ತು. ಅಣೋ ತಗ ಎಂದು ಜಗ್ಗನ ಕೈಯಿಂದ ಉಪ್ಪು ತೆಗೆದುಕೊಂಡು, ನೀರು ತಗಬಾ ಎಂದು ಉಪ್ಪು ಬಾಯಿಗೆ ಹಾಕಿಕೊಂಡ. ಇವನೇನು ಮಾಡುತ್ತಿರುವ ಎಂದು ಇಬ್ಬರಿಗೂ ಅರ್ಥವಾಗಿ ಹೋಯಿತು. ಉಪ್ಪು ಬಾಯಿಗೆ ಸುರಿದುಕೊಂಡು ಉಪ್ಪಿನ ಅಂಶ ಹೆಚ್ಚಾದಾಗ ದೇಹ ಅದನ್ನು ತಡೆಯದೆ ರುದ್ರನಿಗೆ ವಾಂತಿಯಾಗಿತ್ತು. ಸ್ವಲ್ಪ ಸುಸ್ತು ಕೂಡ. ನೀರು ಕುಡಿದು ಕುಳಿತ. ಜಗ್ಗ ಎಳನೀರು ಕೊಚ್ಚಿ ಕೊಡಲು ಕುಡಿದ ಮೇಲೆ ಸ್ವಲ್ಪ ಹಗುರಾಯ್ತು. ಮುಂದಿನ ಕುಸ್ತಿ ಕಾಳಗ ರುದ್ರ ಮತ್ತು ನಿಂಗನ ನಡುವೆ ಇದೀಗ ಪ್ರಾರಂಭ ಎಂದು ಮೈಕ್ನಲ್ಲಿ ಘೋಷಿಸಲು ರುದ್ರ ಎದ್ದು ನಿಂತ. ರೀ ಮೊದಲೇ ಸುಸ್ತಾಗಿದ್ದೀರ, ಕುಸ್ತಿ ಆಡಲೇಬೇಕಾ? ಏನಾದರೂ ತೊಂದರೆ ಆದರೆ ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರೋಣ ರೀ ಎಂದಳು. ಅವಳ ಕಾಳಜಿಗೆ ಮತ್ತೆ ಮತ್ತೆ ಸೋಲುತ್ತಿದ್ದ. ಅವಳ ತುಂಬಿದ ಕಣ್ಣೀರು ಒರೆಸಿ ಅವಳ ಕೆನ್ನೆ ಮೃದುವಾಗಿ ತಟ್ಟಿ, ಏನಾಗಲ್ಲ, ನಿಂತು ನೋಡು ನನ್ನ ಗೆಲುವನ್ನ ಎಂದವ. ಜಗ್ಗನ ಗಾಬರಿ ಮೊಗ ನೋಡಿ ಅವನ ಹೆಗಲು ತಟ್ಟಿ ಅಖಾಡದತ್ತ ಓಡಿದ್ದ. ಜಗ್ಗ ಸಪ್ತ ಇಬ್ಬರಿಗೂ ಭಯವಿನ್ನೂ ಇತ್ತು. ಅತ್ಕವ್ವ, ಅಲ್ಲಿ ಮೆಟ್ಲುಗಳಿವೆಯಲ್ಲ, ಅಲ್ಲಿ ನಿಂತ್ಕ ಬನ್ನಿ ಎಂದು ಕುಸ್ತಿ ಕಾಣುವಂತೆ ಹತ್ತಿರದ ಮನೆಯ ಮೆಟ್ಟಿಲ ಮೇಲೆ ನಿಲ್ಲಲು ಜಾಗ ಮಾಡಿಕೊಟ್ಟ ಜಗ್ಗ. ಕೈ ಮುಗಿದು, ಶಿವ, ಅವರು ಹೇಳಿದ್ದು ಕೇಳೋದಿಲ್ಲ, ಅದೇನು ಬೆರೆಸಿ ಕೊಟ್ಟಿದ್ದಾರೋ ಏನೋ, ಅವರಿಗೆ ಒಂದು ಚೂರೂ ಅಪಾಯ ಆಗಬಾರ್ದು, ಹಾಗೆ ನೋಡ್ಕೋ ಶಿವ. ಒಂದು ತೊಟ್ಟು ನೀರು ಕೂಡ ಸೇವಿಸದೆ ನಿನ್ನ ಸನ್ನಿಧಿಗೆ 101 ಪ್ರದಕ್ಷಿಣೆ ಹಾಕ್ತೀನಿ ಎಂದು ಹರಕೆಯೊಂದು ಕಟ್ಟಿ ಗಂಡನಿಗಾಗಿ ಪ್ರಾರ್ಥಿಸಿ ಎದೆ ಮೇಲೆ ಕೈ ಹೊತ್ತು ಕಾಳಗದತ್ತ ನೋಡಿದ್ದಳು. ಹಲ್ಲು ಕಚ್ಚಿ ನಿಂತವ ನಿಂಗನನ್ನ ಕಣ್ಣಲ್ಲಿ ಸುಡುವಂತೆ ದಿಟ್ಟಿಸುತ್ತಿದ್ದ. ಬಡ್ಡೈದ್ನೇ, ನೀನೇ ನನ್ನ ಎದುರಾಗಿ ಗೆಲ್ಲಕ ಆಗಕ್ಕಿಲ್ಲ ಅಂತ ಏನೋ ಮದ್ದು ಬೆರೆಸಿ ಕೊಟ್ಟಿದ್ದೀಯ ಅನ್ನಂಗದ, ಬಾ ಅಡ್ಕಸ್ಬಿ ನನ್ನ ಮಗನೇ, ನಿನ್ನ ಕೆಮ್ಮಣ್ಣು ತುಳಿದು ತುಳಿದು ಕಲಸಂಗ ತುಳಿನಿಲ್ಲ, ನನ್ನ ಹೆಸರು ರುದ್ರನೇ ಅಲ್ಲಕಲ ಎಂದು ಮನದಲ್ಲೇ ನುಡಿದು ಗುರಾಯಿಸಿದ್ದ. ಬಲ ರುದ್ರ, ನನ್ನ ಹಲ್ಲು ಉದುರಿಸಿ ರಕ್ತ ಸುರಿಯಂಗ ಮಾಡ್ದೆ ಅಲ್ವಾ, ಇವತ್ತು ನಿನ್ನ ಬಾಯಲ್ಲಿ ರಕ್ತ ಕಕ್ಕಿಸ್ತೀನಿ ಎಂದು ತುಟಿ ಕೊಂಕಿಸಿ ನಿಂತಿದ್ದ.
ಇಬ್ಬರು ಮಣ್ಣು ಮುಟ್ಟಿ ನಮಸ್ಕರಿಸಿ ಮೈಗೆ ಮಣ್ಣು ಹಚ್ಚಿಕೊಂಡು ನಿಂತರು. ಕುಸ್ತಿ ಆರಂಭವಾಗಿತ್ತು. ನಿಂಗನಿಂದ ಒಂದು ಪೆಟ್ಟು ಕೂಡ ರುದ್ರನ ಸೋಕಲಿಲ್ಲ. ಎತ್ತಿದ ಕೈ ಹಿಡಿದು ಬಗ್ಗಿಸಿ ಹೊಡೆದದ್ದೇ ಹೊಡೆದದ್ದು. ನಿಂಗನ ಎರಡೂ ಕೈಗಳನ್ನು ಅವನ ಬೆನ್ನ ಹಿಂದೆ ಹಾಕಿ ನುಲಿದು ಕಿವಿಯತ್ತ ಬಾಗಿದವ, "ಏನ್ಲಾ ಕೂಸೆ, ಅಡ್ಡದಾರಿ ಹಿಡಿದು ಗೆಲ್ಲಕ್ ದಾರಿ ಮಾಡ್ಕಂಡ್ ಬಂದಿದ್ಯಾ? ನಿನ್ ದಾರಿಗ ಮಣ್ಣಾಕಿ ಮುಚ್ಚಿ ಬಂದೇವ್ನಿ" ಎಂದು ಅವನ ಎತ್ತಿ ನೆಲಕ್ಕೆ ಒಗೆದವ. ಅವನ ಬೆನ್ನ ಮೇಲೆ ಮಂಡಿಯೂರಲು ನಿಂಗನ ಬಾಯಿಂದ ರಕ್ತ ಬಂದಿತ್ತು. ಮೇಲೆದ್ದು ನಿಂಗನ ಮೇಲೆ ಬಿದ್ದವನ ಭಾರಕ್ಕೆ ನಿಂಗನ ಉಸಿರುಗಟ್ಟಿ ಕಣ್ಣು ಮಂಜಾಗಿತ್ತು. ಅಲ್ಲಿಗೆ ನಿಂಗ ಮಕಾಡೆ ಮಲಗಿದರೆ ರುದ್ರ ಗೆದ್ದು ಗೆಲುವಿನ ಅರಸನಾದ. ಅಷ್ಟೇ, ಅವನೂರಿನ ಗಂಡೈಕಳೆಲ್ಲ ಓಡಿ ಬಂದವರು "ರುದ್ರಣ್ಣ, ರುದ್ರಣ್ಣ" ಎಂದು ಕೂಗುತ್ತಾ ರುದ್ರನ ಎತ್ತಿ ಕುಣಿಸಿದರು. ಸಪ್ತ ದೇವರಿಗೆ ನಮಿಸಿ ಕಣ್ಣೊರೆಸಿಕೊಂಡಳು. ಜಗ್ಗ ಕುಣಿದದ್ದೇ ಕುಣಿದದ್ದು. ಭಾಗೀರಥಿ ನಿಂತಲ್ಲೇ ದೃಷ್ಟಿ ತೆಗೆದರು. ಸೋಮಪ್ಪ ಮೀಸೆ ತೀಡಿ ನಿಂತರೆ ನಿಂಗನ ಅಪ್ಪ ನೀಲಪ್ಪ ಕೈ ಹಿಸುಕುತ್ತಾ ಹಿಂದೆ ಸರಿದು ನಿಂತ. "ಲೋ ಮಾದ, ನೀನು ದಿಟವಾಗ್ಲೂ ಅವನಿಗ ಎಳನೀರು ಕುಡಿಸಿದ್ಯಾ ಕಳ್ಬಡೆದೆ" ಎಂದು ಹಲ್ಲು ಕಚ್ಚಿ ಕೋಪದಲ್ಲಿ ಕೇಳಲು, "ನನ್ನವ್ವನ ಆಣೆಗೂ ಬೆರೆಸಿಕೊಟ್ಟಿವ್ನಿ, ಅವ ಕುಡಿದಿದ್ನ ಕಣ್ಣಾರೆ ನೋಡ್ದಿಕಲ್ಲ ಕಾಳಿ, ಹಂಗಾರುವೆ ಅವ ಅದೆಂಗ ಗೆದ್ನೋ ಕಾಣಿ" ಎಂದು ತಲೆ ಕೆರೆದುಕೊಂಡು ನಿಂತ. ಮೂರನೇ ಸುತ್ತಿನಲ್ಲಿ ಬೈರ ಕೇಶವ ಕುಸ್ತಿಯಾಡಲು ಕೇಶವ ಸೋತು ಮತ್ತೆ ಬೈರ ಗೆದ್ದಿದ್ದ. ನಾಲ್ಕನೆಯ ಸುತ್ತು ಕೊನೆಯ ಸುತ್ತು. ಬೈರ ಮತ್ತು ರುದ್ರನ ನಡುವೆ. ಬೈರ ಏನೂ ಕಡಿಮೆಯಲ್ಲ. 10 ಊರು ಗೆದ್ದು ಬರುವ ವೀರನೇ ಅವ. 2 ವರ್ಷ ರುದ್ರನ ಮುಂದೆ ಸೋತು ಹೋಗಿದ್ದ. ಆದರೆ ಅವನಿಗೆ ಕೋಪ ದ್ವೇಷವಿಲ್ಲ. ಒಮ್ಮೆಯಾದರೂ ರುದ್ರನ ಗೆಲ್ಲುವ ಕನಸು ಅವನದು. ಅದಕ್ಕಾಗಿ ಕಸರತ್ತು ಮಾಡಿ ಬಂದಿದ್ದ. ಇಬ್ಬರ ಕುಸ್ತಿ ಆರಂಭವಾಗಿತ್ತು. ನೀನಾ ನಾನಾ ಎಂಬ ಯುದ್ಧದಂತೆ. ಇಬ್ಬರೂ ಸೋಲದೆ ಮಣ್ಣು ಸೋಕದೆ ಹೋರಾಡಿದ್ದೇ ಹೋರಾಡಿದ್ದು. ನೋಡುಗರು ಇಬ್ಬರ ಹೆಸರುಗಳನ್ನು ಕೂಗಿ ಕೂಗಿ ರೊಚ್ಚಿಗೇಳಿಸುತ್ತಿದ್ದರು. ತಾಸಿನವರೆಗೂ ಹೋರಾಡಿ ಕೊನೆಗೆ ಬೈರನ ಎತ್ತಿ ನೆಲಕ್ಕೆ ಹಾಕಿದ್ದ ರುದ್ರ. ಜೊತೆಗೆ ಗೆಲುವಿನ ಸರದಾರ ಕೂಡ ಆಗಿಬಿಟ್ಟ. ಆಗಲೂ ಬೈರ ಎದ್ದು ರುದ್ರನ ಅಪ್ಪಿ ಖುಷಿಪಡಲು ಅವನ ಭುಜ ತಟ್ಟಿ, "ಹಿಂಗೆ ಪ್ರಯತ್ನ ಮಾಡು, ಯಾರಿಗ್ಗೊತ್ತು ಮುಂದ ನನ್ನೇ ಗೆದ್ರು ಗೆಲ್ಬೋದು" ಎಂದ ರುದ್ರ. ಅವನ ಕೈಗೆ ಕೈ ಬೆಸೆದ ಬೈರ ಅಭಿನಂದನೆ ತಿಳಿಸಿ ಬದಿಗೆ ಸರಿದುಬಿಟ್ಟ. ಊರಿನವರೆಲ್ಲ ಕೂಗಿ ರುದ್ರನ ಎತ್ತಿ ಸುತ್ತ ಸುತ್ತಿಸಲು ಹಿರಿಯ ಗೌಡರು ಅವನ ಕೊರಳಿಗೆ ಹೂವಿನ ಹಾರ ಪದಕ ಹಾಕಿ ಅಭಿನಂದಿಸಲು ಊರಿನವರೆಲ್ಲ ಖುಷಿಪಟ್ಟರೆ ಕುಟುಂಬದವರು ಮನದುಂಬಿ ಹೋದರು. ಸಪ್ತ ಖುಷಿಯಲ್ಲಿ ಕುಣಿಯೋದು ಬಾಕಿ. ಅಷ್ಟು ಖುಷಿ ಹುಡುಗಿಗೆ. ಗಂಡನ ಗೆಲುವನ್ನ ಕಣ್ಣು ತುಂಬಿಕೊಂಡಳು. 50,000ದ ಚೆಕ್ ಅವನ ಕೈಗಿಡಲು ಸೋಮಪ್ಪನ ಕೈಗೆ ಚೆಕ್ ಇಟ್ಟು ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಅಲ್ಲಿಂದ ನಡೆದುಬಿಟ್ಟ. ಇಷ್ಟೇ ಅವನ ಸಂಭ್ರಮ. ಸಪ್ತ ಅಕ್ಕಪಕ್ಕ ನಿಂತಿದ್ದ ಪಕ್ಕದೂರಿನ ಹೆಣ್ಣು ಮಕ್ಕಳ ಮಾತುಗಳು ಅವಳ ಕಿವಿಗೆ ಬಿದ್ದವು. "ಲೇ, ನಾನು ಈ ಕುಸ್ತಿ ನೋಡಕ್ ಯಾಕೆ ಬತ್ತೀನಿ ಗೊತ್ತಾ? ಈ ರುದ್ರ ಅನ್ನೋ ಪೈಲ್ವಾನ್ನ ನೋಡಕ್ಕೆ. ನೋಡಿದ್ಯಾ ಅವನನ್ನ? ಹೆಂಗವ್ನೆ? ಅವನ ಮೈ ಕಟ್ಟೋ, ಅಬ್ಬಾ, ನೋಡಿದ್ರೆ ಸಾಕು ಮೈಮರೆತು ಹೋಗೋದೇ ಎಲ್ಲ ಹುಡುಗೀರು. ಅಷ್ಟು ಚೆಂದ ಅಲ್ವಾ ಅವನು" ಎಂದೊಬ್ಬಳು ಹೇಳಿದರೆ, "ಹೌದು, ಅವನ ಹೆಂಡ್ತಿ ಪುಣ್ಯ ಮಾಡಿದ್ಲು ಅಲ್ವಾ ಅವನ ಆ ತೋಳಲ್ಲಿ ತುಂಬಿಕೊಳ್ಳೋಕೆ. ನಾನು ನನ್ನ ಅಪ್ಪಯ್ಯನಿಗೆ ಹೇಳಿ ಕಳಿಸಿದ್ದೆ ಗೊತ್ತಾ, ರುದ್ರನ್ನ ಮದುವೆ ಆಯ್ತೀನಿ ಅಂತ ಕೇಳಕ್ಕೆ. ಆದ್ರೆ ಮದುವೆ ಆಗಕ್ಕಿಲ್ಲ ಅಂತ ಅಪ್ಪಯ್ಯನ್ನ ಬೈದು ಕಳಿಸಿಬಿಟ್ಟವ್ನೆ ಈ ಪೈಲ್ವಾನ. ನಂಗೆಷ್ಟು ಬೇಜಾರಾಯ್ತು ಗೊತ್ತಾ" ಎನ್ನಲು ಸಪ್ತ ಎದೆ ಮೇಲೆ ಕೈಯಿಟ್ಟು ಹಿಂದೆ ತಿರುಗಿದಳು. ಅವಳಿಗಾಗಲೇ ತುಸು ಕೋಪವೂ ಬಂದಿತ್ತು. ತನ್ನ ಗಂಡನ ಮೇಲೆ ಕಣ್ಣು ಹಾಕಿದ ಹುಡುಗಿಯರ ಮೇಲೆ. ಸಪ್ತ ತಮ್ಮನ್ನ ನೋಡಿದ್ದು ನೋಡಿದ ಹುಡುಗಿಯರು, "ಏನೇ, ಯಾಕಂಗ್ ನೋಡ್ತಾ ಇದ್ಯಾ" ಎನ್ನಲು ಹುಡುಗಿಗೆ ಮೊದಲ ಬಾರಿ ಕೋಪ ಬಂದಿತ್ತು. "ನನ್ ಗಂಡನ್ ಬಗ್ಗೆ ನೀವಿಬ್ರು ಮಾತಾಡಿದ್ರಲ್ಲ, ಅದ್ಕೆ ನೋಡ್ತಾ ಇದ್ದೀನಿ" ಎಂದು ಬಿಟ್ಟಳು. ಹುಡುಗಿಯರಿಬ್ಬರು, "ಏನು, ನಿನ್ ಗಂಡನ್ ಬಗ್ಗೆ ನಾವ್ ಮಾತಾಡಿದ್ವಾ? ಯಾವಾಗ" ಎಂದರೆ, "ಈಗಷ್ಟೇ ಮಾತಾಡಿದ್ರಲ್ಲ ರುದ್ರ ಅವ್ರ್ ಬಗ್ಗೆ, ಅವ್ರು ನನ್ ಗಂಡ" ಎಂದಳು ಹೆಮ್ಮೆಯಿಂದ. ಅವರಿಬ್ಬರು ಕಣ್ಣರಳಿಸಿ ನೋಡಲು, "ಅಕ್ಕ ಬಾ, ಬಾವ ಮನೆಗೆ ಹೊಂಟವ್ರಂತೆ, ಆರ್ತಿ ಮಾಡಲ್ವಾ ನೀನು" ಎನ್ನಲು ಕಾವ್ಯ, "ಬಂದೆ" ಎಂದು ಆ ಹುಡುಗಿಯರತ್ತ ನೋಡಿ ಅಲ್ಲಿಂದ ನಡೆದಳು.
ಮನೆ ತಲುಪುತ್ತಲೇ, ಅತ್ತಮ್ಮ ತಗೊಳ್ಳಿ ಉಪ್ಪು ಮೆಣಸಿನಕಾಯಿ, ಇದರಲ್ಲಿ ದೃಷ್ಟಿ ನಿವಾಳಿಸಿ ಎಂದು ಭಾಗೀರಥಿಯವರಿಗೆ ತಿಳಿಸಿ ಸೋಮಪ್ಪನ ಅಕ್ಕನ ಕೈಗೆ ವೀಳ್ಯದೆಲೆ ಕೊಟ್ಟು, ದೊಡ್ಡಮ್ಮ ನೀವು ಎಲೆಯಲ್ಲಿ ದೃಷ್ಟಿ ತೆಗೆಯಬೇಕು ಎಂದವಳು ಹೇಳಲು ರುದ್ರ ಬಾಗಿಲಿಗೆ ಬಂದಿದ್ದ. ಬಾವ ಅಲ್ಲೇ ನಿಂತ್ಕೊಳ್ಳಿ, ದೃಷ್ಟಿ ತೆಗಿಬೇಕು, ಆರತಿ ಮಾಡಬೇಕು ಎನ್ನಲು, ಇನ್ನೆಂಥ ಆರತಿ, ಬೆಳಗ್ಗೆನೇ ಆಯ್ತಲ್ಲವ್ವ ಎಂದ. ಮತ್ತೀಗ ಆರತಿ ಮಾಡಬೇಕು ಬಾವ, ಅಕ್ಕ ಬಂದ್ಲು ಆರತಿ ಮಾಡೋದಕ್ಕೆ ಎಂದು ಸರಿದಳು. ಸಪ್ತ ಅವನಿಗೆ ಆರತಿ ಬೆಳಗಿದಳು. ಅವಳ ಸಂತೋಷ ಅವಳ ಕಣ್ಣಲ್ಲೇ ಕಾಣುತ್ತಿತ್ತು. ಅದ ಅವ ಕೂಡ ಕಣ್ಣು ತುಂಬಿಕೊಂಡ. ಆರತಿ ಆದ ಮೇಲೆ ಭಾಗೀರಥಿಯವರು ಬಂದು ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು, ಕುಸ್ತಿ ನೋಡಿ ಹೊಟ್ಟವ್ರು ಕಂಡವ್ರ ಕಣ್ಣು, ಹೊರಗಿನವ್ರ ಕಣ್ಣು, ಮನೆಯವ್ರ ಕಣ್ಣು, ಯಾರ ಕಣ್ಣು ಬೀಳ್ದಿಲ್ಲಪ್ಪ ನನ್ನ ಮಗನ ಮ್ಯಾಲೆ, ತೂತು ಅಂತ ಉಗಿ ಮಗನೇ ಎನ್ನಲು, ಏನವ್ವ ಇದು ಹೊಸ್ತು ಎಂದ. ಇದು ನನ್ನ ಸೊಸ ಹೇಳ್ಯಾರ ಕೆಲಸ ಕಣಪ್ಪ ಎನ್ನಲು ರುದ್ರ ಸಪ್ತಳತ್ತ ನೋಡಲು ಅವಳು ರೆಪ್ಪೆ ಬಾಗಿಸಿದಳು. ಭಾಗೀರಥಿಯವರು ಹಿಂದೆ ಸರಿಯಲು ಸೋಮಪ್ಪನ ಅಕ್ಕ ಎಲೆಯಿಂದ ದೃಷ್ಟಿ ನಿವಾಳಿಸಲು, ಅಥವಾ ನೀನುವೇ ಎಂದ. ಇದು ನಿನ್ನ ಹೆಂಡ್ರೆ ಹೇಳಿದ್ದು ಕಲ, ನಿಂತ್ಕ ಅವಳಾಸ ನಾವ್ಯಾಕೆ ಬ್ಯಾಡ ಅನ್ನೋದು ಎಂದು ನಿವಾಳಿಸಿ ಹೋದರು. ಸಪ್ತ ತಲೆ ಎತ್ತದೆ ನಿಂತಿದ್ದಳು. ರುದ್ರ ಹೋಗ್ಲ ನೀರು ಇಕ್ಕ, ಮೈಕೆ ನೋವಾಗಿರ್ತದ ಎನ್ನಲು, ಎಣ್ಣೆ ಹಚ್ಬೇಕು ಕಣವ್ವ, ಹಾಗೆ ನೀರು ಇಕ್ಕಂಡ್ರ ಮೈ ಉರಿಯಾಕಿಲ್ವಾ, ಒಸಿ ಮೈಗ ಎಣ್ಣೆ ತಿಕ್ಕಬೇಕು, ಎಣ್ಣೆ ತಗಬಾ ಎಂದು ಬಚ್ಚಲಿಗೆ ನಡೆದ. ಭಾಗೀರಥಿ ಎಣ್ಣೆ ಬಟ್ಟಲು ತೆಗೆದುಕೊಳ್ಳಲು, ಅತ್ತಮ್ಮ ನಾನು ಎಣ್ಣೆ ತಗಂಡು ಹೋಗ್ತೀನಿ ಎಂದಳು ಮಕ್ಕಳಂತೆ. ಕಣ್ಣರಳಿಸಿದವರು, ಹಂಗ ಸೊಸೆ ಮುದ್ದು, ಎಣ್ಣೆ ಕೊಟ್ಟು ಬಂದೀಯಾ ಹಚ್ಚಿ ಬಂದೀಯಾ ಎನ್ನಲು ರೆಪ್ಪೆ ಬಾಗಿಸಿ ಅವರು ಹೂ ಅಂದ್ರೆ ಹಚ್ಚಿ ಬರ್ತೀನಿ ಅತ್ತಮ್ಮ ಎಂದು ಬಟ್ಟಲು ಹಿಡಿದು ಹೊರಗೆ ಓಡಿದ್ದಳು. ಅವಳ ನಾಚಿಕೆ ನೋಡಿ ಖುಷಿಪಟ್ಟರು. ಒಬ್ಬರ ಮಾತು ಒಬ್ಬರಿಗೆ ಕೇಳದಷ್ಟು ಜೋರಾಗಿ ಮೈಕ್ ಕೂಗುತ್ತಿತ್ತು. ದೇವರ ಹಾಡುಗಳು ಮೊಳಗಿದ್ದವು. ಹಿತ್ತಲಲ್ಲಿ ಘಮ ಘಮ ಅಡುಗೆ ತಯಾರಿಯಲ್ಲಿತ್ತು. ಸಪ್ತ ಸ್ನಾನದ ಕೋಣೆಯೊಳಗೆ ಹೋಗಲು ಬಟ್ಟೆ ತೆಗೆದಿಟ್ಟು ಟವಲ್ ಸುತ್ತಿಕೊಂಡು ಮಣೆ ಹಾಕಿ ಕುಳಿತಿದ್ದ ಗಂಡನ ನೋಡಿ ಹಾಗೇ ನಿಂತು ಬಿಟ್ಟಳು. ಅವಳ ನೋಡಿ, ನೀನೇ ಬಂದ್ಯಾ, ಎಣ್ಣೆ ಕೊಡಿಲಿ, ಬೆನ್ನಿಗ ಎಣ್ಣೆ ಹಚ್ಚು, ಮೈಕೈಗ ನಾನೇ ಸವರ್ಕತೀನಿ ಎಂದು ಎಣ್ಣೆ ತೆಗೆದುಕೊಂಡು ಕೊರಳು, ಎದೆ, ಹೊಟ್ಟೆಗೆ ಹಚ್ಚಿಕೊಂಡ. ಬೆನ್ನಿಗೆ ಎಣ್ಣೆ ಹಚ್ಚಿದವಳು ಅವ ಕೈಗೆ ಎಣ್ಣೆ ಹಚ್ಚಲು ಹೋದರೆ, ರೀ ನಾನೇ ಎಣ್ಣೆ ಹಚ್ಕೊಡ್ತೀನಿ ಎಂದು ಅವನ ಒಪ್ಪಿಗೆ ಸಿಗುವ ಮೊದಲೇ ಅವನ ನೀಳ ತೋಳುಗಳಿಗೆ ಎಣ್ಣೆ ಹಚ್ಚಲು ನವಿಲುಗರಿ ಕೈಮೇಲೆ ಓಡಾಡಿದಂತೆ ಆಗಿತ್ತು. ಹತ್ತಿರದಲ್ಲಿ ನಿಂತವಳ ನೋಡುತ್ತಾ ಉಳಿದ. ಕೈಗಳಿಗೆ ಎಣ್ಣೆ ಹಚ್ಚಿ ಕಾಲುಗಳಿಗೂ ಹಚ್ಚಲು, ಹೇ ಬ್ಯಾಡ ನಾನೇ ಎಂದವನ ಮಾತು ತಡೆದು, ಗಂಡನ ಕಾಲು ಹೆಂಡ್ತಿ ಮುಟ್ಬಹುದು ರೀ ಎಂದು ಎಣ್ಣೆ ಹಚ್ಚಿ ನೆತ್ತಿಗೆ ಎಣ್ಣೆ ಹಾಕಿ ತಟ್ಟಿದ್ದಳು. ಬಿಸಿ ಬಿಸಿ ನೀರು ಹದ ಮಾಡಿ ಅವನಿಗೆ ಬೇಕಾದ ರೀತಿಯಲ್ಲಿ ಬಿಸಿ ನೀರು ತಲೆಗೆ ಸುರಿದು ಕೊಟ್ಟಳು. ಗಂಡನ ಬೆನ್ನು ಉಜ್ಜಿ ಖುಷಿಪಟ್ಟಳು. ಮತ್ತೆ ತಲೆಗೆ ನೀರು ಹಾಕಿ ಬಟ್ಟೆ ನೀಡಿ ಬಾಗಿಲು ತೆರೆಯಲು ಪುಸ್ಸೀ ಎಂದು ಕಿರುಚಿ ಬೆಕ್ಕಿನ ಮರಿ ತೋರಿದ್ದಳು ದೀಪು. ಹೆದರಿ ಹಿಂದೆ ಹೆಜ್ಜೆ ಇಟ್ಟವಳು ಹಿಂದೆ ತಿರುಗಿ ರುದ್ರನ ಅಪ್ಪಿ ನಿಂತು ಬಿಟ್ಟಳು. ದೀಪು ಅಲ್ಲಿಂದ ಓಡಿ ಹೋದಳು. ರುದ್ರನಿಗೆ ನಗು. ಸಪ್ತ ದೀಪು ಹೊರಟಳೆಂದು ಹಿಂದೆ ಸರಿಯಲು ರುದ್ರನ ಅಪ್ಪುಗೆ ಬಿಗಿಯಾಯಿತು. ಬಿಸಿಯಾದ ಗಂಡನ ಅಪ್ಪುಗೆ ಬೇಡ ಎನ್ನುವುದುಂಟೆ. ಕಂಪಿಸುತ್ತಲೇ ಬಳಸಿದವು ಅವಳ ಕೈಗಳು ಗಂಡನ ನಗ್ನ ಬೆನ್ನಿನ ಸುತ್ತಲೂ. ಅಪ್ಪುಗೆಯಲ್ಲೇ ಅವಳ ಕೊರಳಿಗೆ ಸೋಕಿತ್ತು ಅವನ ತುಟಿ. ಜೊತೆಗೆ ದಾಡಿ ಮೀಸೆಯ ಸ್ಪರ್ಶಕ್ಕೆ ಕಚಗುಳಿಯೂ ಸಹ. ಮತ್ತೆ ಮತ್ತೆ ಗಟ್ಟಿಯಾಗಿ ಅವಳ ಕೊರಳಲ್ಲಿ ಅವ ತುಟಿಯುತ್ತಲೂ ಅಪ್ಪುಗೆ ಇನ್ನಷ್ಟು ಬಿಗಿಯಾಯಿತು. ಪಟಾಕಿ ಸದ್ದು ಜೋರಾಗಿ ಕೇಳಲು ಕಣ್ಣು ತೆರೆದವಳು ಅಪ್ಪುಗೆಯಿಂದ ಬಿಡಿಸಿಕೊಂಡು ಅವನ ನೋಡದೆ ನಾಚಿಕೆಯಲ್ಲಿ ಓಡಲು ವಾಸ್ತವಕ್ಕೆ ಇಳಿದವ ತಲೆ ಒದರಿ ಬಟ್ಟೆ ಹಾಕಿ ಹೊರಗೆ ನಡೆದ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಕತೆ ಓದಿ ಕಮೆಂಟ್ ಮಾಡ್ತಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು.